5'2". No, that's not me because I'm 5'8". 55 ಈ ಹುಡುಗಿಯ weight. No, that's not even me because I'm 75. And ಈ ಹುಡುಗಿ ಹುಟ್ಟಿದ ಡೇಟ್ 5 ಬಟ್ ಆ ಒಂದು ವಿಷಯದಲ್ಲಿ ಮ್ಯಾಚಿಂಗ್ ಇದೆ. ಈ ಹುಡುಗಿ ಹುಟ್ಟಿದ್ದು ಏಪ್ರಿಲ್ 5th ಬಟ್ ನಾ ಹುಟ್ಟಿದ್ದು November 5th. ಸೊ ಸಾಕಷ್ಟು ರಿಲೇಷನ್ ಇದೆ ನನಗೆ. ಮತ್ತೆ ಯಾರಿದ್ದಾರೆ ಇವಾಗ ನನ್ನ ಜೊತೆ? 5 is her lucky number. By the way, ಹುಡುಗ್ರ ಗೊತ್ತಾ ನಿಮ್ಗೆ ಈಕೆ ಹುಟ್ಟಿದ್ದು ಕೂಡ 5:55 ಅಂತ. ಅಂದ್ರೆ 5 ನಮ್ಮ ಲಕ್ಕಿ ನಂಬರ್. ಓಕೆ, ಹಾಗಾದ್ರೆ ಇವಾಗ ಹುಡುಗರು ಹೇಳ್ತಾರೆ ನಿಮ್ ಲಕ್ಕಿ ನಂಬರ್ ಯಾವುದು? 5. ಆಯ್ತು, ಲಕರಿ ಮಾರ್ನಿಂಗ್ ಅಲ್ಲಿ ನಾನ್ ಸಾವಸುನ್ಯ ಪ್ರತಿದಿನ ರೇಡಿಯೋದಲ್ಲಿ ಬರೀಗ ಸಾವಸುನ್ಯ ಜೊತೆ ವೆರಿ ಪ್ರಿಟಿ ಸಾನ್ವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಇವಾಗ ಸಾನ್ವಿನ ನೋಡೋದಕ್ಕೆ, ಓಕೆ, ಜಸ್ಟ್ ಸಾನ್ವಿನ ನೋಡೋದಕ್ಕೆ ಎಷ್ಟು ಹುಡುಗರು ಬಂದಿದ್ದಾರೆ ಗೊತ್ತಾ? ಸಾಲಾಗ ಒಬ್ಬೊಬ್ರಾಗೆ ಬರ್ತಾರೆ, ನೀವು ನೋಡ್ತಾ ಹೋಗಿ. ದಟ್ಸ್ ಸಾನ್ವಿ ಫ್ಯಾನ್ಸ್. ಹಾಯ್ ಮಾಡ್ತಾ ಬರ್ಬೇಕು ಫುಲ್ ಸ್ಟೈಲ್ ಆಗಿ. ಹಾಯ್. 5 ನ ಲಕ್ಕಿ ಹಾಯ್. Hi. 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 Bye. ಓಕೆ, ದಟ್ ವಾಸ್ ನಮ್ಮ ಕೀರ್ತಿ. ಬೈ ದ ವೇ, ನಮಗೆ ವಿಡಿಯೋ ಶೂಟ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ ಕಮ್ ಮಧ್ಯಾಹ್ನದ ಶೋನ ಹೋಸ್ಟ್ ಮಾಡುವಂತ RJ ವಿಶ್ವಾಸ್ ಕಾಮತ್. ಸೊ ಯಾರೆಲ್ಲ ಇವಾಗ ಫೇಸ್ಬುಕ್ ಲೈವ್ ನೋಡ್ತಾ ಇದ್ದೀರಾ ವಿಡಿಯೋ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಹಲೋ. ಓಕೆ, ಇಲ್ಲಿ ಸಾನ್ವಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ನನಗೋಸ್ಕರ ಎಷ್ಟು ಜನ ಬಂದಿದ್ದೀರಾ? ನನಗೋಸ್ಕರ ಬಂದಿರೋದು ಸಾನ್ವಿ. ಬೈ ದ ವೇ, ಸಾನ್ವಿ ಇಸ್ ದ ಫಸ್ಟ್ ಹೀರೋಯಿನ್ ನನಗೆ ಗೊತ್ತಿರೋ ಪ್ರಕಾರ. ಅಟ್ ಲೀಸ್ಟ್ ಫಿಲ್ಮ್ ರಿಲೀಸ್ ಆಗೋದಕ್ಕೂ ಮುಂಚೆನೆ ಫ್ಯಾನ್ ಕ್ಲಬ್ ಇದೆಯಪ್ಪ ಸಾನ್ವಿಗೆ. ಅಂಡ್ ಇಲ್ಲಿ ನೋಡಿದ್ರಿ ಎಷ್ಟು ಫ್ಯಾನ್ಸ್ ಇದ್ದಾರಂತ. ವೆಲ್ ಸಾನ್ವಿ, ಎಷ್ಟು ಫ್ಯಾನ್ ಕ್ಲಬ್ಸ್ ಆಲ್ರೆಡಿ ಓಪನ್ ಆಗಿದೆ ಅಕಾರ್ಡಿಂಗ್ ಟು ಯೋರ್ ನಾಲೆಡ್ಜ್? I don't know. ತುಂಬಾ ಮೆಸೇಜಸ್ ಸಿಗ್ತಾ ಇದೆ. ತುಂಬಾ ಅಡ್ಮಿನ್ಸ್ ಟೆಕ್ಸ್ಟ್ ಮಾಡಿ ಮೇಡಮ್ ನಮ್ಮ ಪೇಜ್ ನ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಕೀಪ್ ಅಕೌಂಟ್. ಐ ಡೋಂಟ್ ವಾಂಟ್ ಟು ಬಿ ಸೋ ರೂಡ್. ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ಅಕೌಂಟ್. ಬಟ್ ಸಾಕಷ್ಟು ಫ್ಯಾನ್ಸ್. ಬೈ ದ ವೇ, ಕಿರಿಕ್ ಪಾರ್ಟಿನ ಎಷ್ಟು ಜನ ನೋಡಿದ್ದೀರಾ ಇಲ್ಲಿ? ನಿಮ್ಮಲ್ಲಿ ಎಷ್ಟು ಜನ ಕಿರಿಕ್ ಪಾರ್ಟಿ ಇದ್ದೀರಾ? ಎಲ್ರು ಕಿರಿಕ್ ಪಾರ್ಟಿನೇ. ಓಕೆ, ಇವಾಗ ಓಕೆ, ಎಲ್ರು ಕಿರಿಕ್ ಪಾರ್ಟಿ ಇಲ್ಲಿದ್ದೀರಾ. ಬಟ್ ಇಬ್ರು ದಯವಿಟ್ಟು ಮುಂದೆ ಬರ್ತೀರಾ. ಆಕ್ಟಿಂಗ್, ಯುವರ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್ ಅಂತ ಹೇಳ್ತಿದ್ದೀರಾ, ಬನ್ನಿ ಮುಂದೆ. ಇನ್ನೊಬ್ರು? ಎಸ್ ಪ್ಲೀಸ್. ಓಕೆ, ಇವಾಗ ಒಂದು ಸಿಚುವೇಶನ್ ನಾನ್ ಕೊಡ್ತೀನಿ, ಇವರಿಬ್ರು ಕಿರಿಕ್ ಮಾಡ್ತಾರೆ ಇಲ್ಲಿ ಲೈವ್ ಆಗಿ ಫೇಸ್ಬುಕ್ ಲೈವ್. ನಿಮ್ಮ ಹೆಸರು? ಸಿದ್ಧಾರ್ಥ್. ನಿಮ್ಮ ಹೆಸರು? ಮಂಜು ಕಾಮತ್. ಸಿದ್ಧಾರ್ಥ್ ಮತ್ತೆ ಮಂಜು ಕಾಮತ್ ಇಬ್ರು ಸೇರಿ ಇವಾಗ ಕಿರಿಕ್ ಮಾಡ್ತಾರೆ ಸಾನ್ವಿಗೋಸ್ಕರ. ಓಕೆ, ಓಕೆನಾ? ಓಕೆ, ನೋಡೋಣ. ನಿಮ್ ಟೈಮ್ ಈಗ ಸ್ಟಾರ್ಟ್ ಆಗುತ್ತೆ. ಬರೀ 30 seconds ಇರುತ್ತೆ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬೇಕಪ್ಪ. ಓಕೆ, ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏ ಮಚ್ಚ, ನನ್ನ ಹುಡುಗಿ ನಾವು ಬರ್ಬೇಡಲ್ಲ ಪ್ಲೀಸ್ ಕಣಲ್ಲ. ಹೆಂಗೋ ಅದೃಷ್ಟ ಕಣ, ಹೆಂಗಿದ ನೋಡು ಅಲ್ಲಿ. ನೋಡು ಮಚ್ಚ, ಗ್ಲಾಸ್ ನೋಡು ಮಚ್ಚ. ಕಾರ್ ಪಾರ್ಕ್ ಆಗಿದೆಯಾ ನೋಡ್ಕೊಂಡ ಮಚ್ಚ. ಕಾರ್ ವಾಶ್ ಮಾಡು ಅನ್ಕೊಳ್ಳೋ ನೀನು. ಕಾರ್ ಪಾರ್ಕ್ ನಾನ್ ಮಾಡಿ ಬಂದಿರ್ತೀನಿ. ಕಾರ್ ವಾಶ್ ಮಾಡಿದೆ ನೋಡು ನೋಡ್ಕೊಂಬ. ಮಚ್ಚ, ಹ್ಯಾಂಡ್ ಬ್ರೇಕು ಆಗಿದೆ ಕಣೋ. ಹೌದು ಕಣೋ. ಕಾರ್ ಪಾಲಿಶ್ ಲೋ ನೀನ್ ಏನೋ ನೀನು ಲೋ ಟೈಮ್ ಸಿಕ್ಕಿದ ಕಣೋ ಸಾನ್ವಿ ಜೊತೆ. ಅದು ಬಿಟ್ಟು ಕಾರ್ ಪಾರ್ಕ್ ಅಂತೀಯಲ್ಲೋ, ಜೀವನದಲ್ಲಿ ಸಿಕ್ಕಲ್ಲೋ. ನಾನು ಯಾವ್ದು ಕಾರ್ ನೋಡೇ ಇಲ್ವೇನೋ. ಕಾರ್ ಪಾರ್ಕ್ ಬಗ್ಗೆ ಮಾತಾಡ್ತೀಯಲ್ಲೋ ಸಾನವಿ. ಇನ್ನದೊಂದೇ ಸರಿದೆ. ಓಕೆ, ಎಲ್ಲ ಹುಡುಗರು ತುಂಬಾ ಚೆನ್ನಾಗಿ ಏನ್ ಹಂಗ್ ಬಿಟ್ಕೊಟ್ಬಿಟ್ರೆ ಎಷ್ಟು ಈಸಿ. ಥ್ಯಾಂಕ್ ಯು ಬ್ರೋ. ನೆಕ್ಸ್ಟ್ ಸಿಗೋಣ ಆಯ್ತಾ? ಆಲ್ ದಿ ಬೆಸ್ಟ್ ಫಾರ್ ಫ್ರೆಂಡ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಆರ್ಯ ಆದಷ್ಟು ಬೇಗ ಬರ್ಲಿ. ಇಲ್ಲಿರೋ ಹುಡುಗರೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ. ಇನ್ಫ್ಯಾಕ್ಟ್ ನೀವು ರೇಡಿಯೋ ಸಿಟಿ ಕೇಳಿದ್ರೆ ಸಾನ್ವಿಗೋಸ್ಕರ ಹಾಡಿದಂತ ಹಾಡು, ಅಂಡ್ ಬೈ ದ ವೇ ಸಾನ್ವಿ ಇವ್ರಿಗೋಸ್ಕರ ಹಾಡಿದಂತ ಹಾಡು ಕೇಳಿರ್ತೀರಾ. ಅದನ್ನ ಖಂಡಿತ ನಾವು ಹಾಡ್ಸಲ್ಲ. ಓಕೆ, ಬರೀ ಇವಾಗ ಹುಡುಗರು ಹಾಡಿದಂತ ಹಾಡು ಇನ್ನೊಂದ್ಸಲ ಹಾಡೋದಕ್ಕೆ ಸಾಧ್ಯನಾ? ಓಕೆ, ಯಾರ್ ಮೇನ್ ಸಿಂಗರು, ಯಾರ್ ಫ್ರೆಂಡ್ಸ್? ಎಲ್ಲ ಫ್ರೆಂಡ್ಸ್. ಓಕೆ, ಸರಿ ಆಯ್ತು. ಆನ್ ದ ಕೌಂಟ್ ಆಫ್ 3, 2 and 1 ಸ್ಟಾರ್ಟ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ. ನಿನ್ನೆ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಕವನ ಈಗ ತಾನೇ ಮುಗಿದೆ. ಕನಸಲ್ಲಿ ಅಲೆಲೆಲೆ ಬಳಿ ಬಂದು ಅಲೆಲೆಲೆ ಮುದ್ದಾಗಿ ಅಯ್ಯೋ ಕುಡಿದರಲಾರೆ. ಕನಸಲ್ಲಿ ಅಲೆಲೆಲೆ ಬಳಿ ಬಂದು ಅಲೆಲೆಲೆ ಮುದ್ದಾಡಿ ಅಯ್ಯೋ ಕಚಗುಳಿದರಲಾರೆ. ಫುಲ್ಲು ಫೀಲ್ ಮಾಡ್ತಾ ಹಾಡೋದಂದ್ರೆ ಇದೆನಾ? ಓಕೆ, ಸೊ ಇಷ್ಟೆಲ್ಲ ಜನ ಯಾರೆಲ್ಲ ಸ್ಟುಡಿಯೋ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್.
ಬೈ ದ ವೇ ಸಾನ್ವಿ, ಲೈಫ್ ಆಫ್ಟರ್ ಕಿರಿಕ್ ಪಾರ್ಟಿ ಹೇಗಿದೆ? ಲೈಫ್ ಆಫ್ಟರ್ ಕಿರಿಕ್ ಪಾರ್ಟಿ ಸೇಮ್. ಎಲ್ಲರ ಸಪೋರ್ಟ್ ಇದೆ, ಅದಕ್ಕೆ ಚೇಂಜ್ ಆಗಿದೆ. ನಮ್ ದೊಡ್ಡ ಫ್ಯಾಮಿಲಿ ಇದೆ ಈಗ. ಸೊ ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಇದಕ್ಕಿಂತ ಮುಂಚೆ ಸೊ ಸ್ಮಾಲ್ ಫ್ಯಾಮಿಲಿ ಇತ್ತು, ಈಗ ಇಷ್ಟು ಜನರು ಇದ್ದಾರೆ. ಸೊ ತುಂಬಾ ಹ್ಯಾಪಿ ಆಗ್ತಾ ಇದೆ. ಸಾನ್ವಿನ ಇನ್ನಷ್ಟು ಹ್ಯಾಪಿ ಮಾಡ್ಬೇಕು ನೀವು ಅಂದ್ರೆ, ಸಾನ್ವಿಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಇಲ್ಲೊಬ್ರು ಚಾಕ್ಲೇಟ್ ತಂದೆ ಬಿಡಿದಾರಂತೆ. How sweet. Wow. Seriously ನಂಗಿದ್ದಲ್ರಾ? ಅಥವಾ ಈ ವಿಡಿಯೋ ಇದೀನಿ ಅಂತ ಕೊಡ್ತೀನಿ. Seriously ನಂಗಿದ್ದಲ್ರಾ? ಬಟ್ ಸಾನ್ವಿ ನನಗೆ ಕೊಡ್ತಿದ್ರ ಚಾಕ್ಲೇಟ್, ಯಾಕೆಂದ್ರೆ ನಾನು ಅವರಿಗೋಸ್ಕರ ಸಾಂಗ್ ಆಡಿದ್ದೀನಿ. ಅಟ್ಲೀಸ್ಟ್ ಸಾಂಗ್ ಆಡಿದ್ದೀನಿ, ಚಾಕ್ಲೇಟ್ ಇಲ್ವಾ? ಶೇರ್ ಮಾಡೋಣ. ಓಕೆ, ಇವಾಗ ಏನಂದ್ರೆ ಕಿರಿಕ್ ಪಾರ್ಟಿ 3 ದಿನದಲ್ಲೇನೆ ಹೈಯೆಸ್ಟ್ ಅಮೌಂಟ್ ನ ಕಲೆಕ್ಟ್ ಮಾಡಿ ಇನ್ನು ಸಾಕಷ್ಟು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರೀತಿಯಲ್ಲೂ ರೆಕಾರ್ಡ್ ನ ಸೆಟ್ ಮಾಡ್ತಿದೆ. ಅಂಡ್ ಇವತ್ತು ದೇ ಹ್ಯಾವ್ ಅ ಪ್ರೆಸ್ ಮೀಟ್. ಬೈ ದ ವೇ ರೇಡಿಯೋ ಸಿಟಿ ಸ್ಟುಡಿಯೋ ಬಂದು ನಿಮ್ಮನ್ನೆಲ್ಲ ನೋಡಿ ಸಾಲಿಗೆ ಪ್ರೆಸ್ ಮೀಟ್ ಇರೋದೇ ಮರ್ತು ಹೋಗಿದೆ. 11 ಗಂಟೆಗೆ ಪ್ರೆಸ್ ಮೀಟ್. ಇವಾಗ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರ್ಲೇಬೇಕಂತ ಹೇಳಿದ್ದಾರೆ. ಬೇಗ ಕಳ್ಸೋಣ ಸಾನ್ವಿನ. ಬಟ್ ಸಾನ್ವಿ, ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ವೋ, ಯಾರಿಗೆಲ್ಲ ಇನ್ನೂ ಟಿಕೆಟ್ ಸಿಕ್ಕಿಲ್ವೋ, ಅವ್ರಿಗೆ ಒಂದು ಮೆಸೇಜ್. ಏನ್ ಹೇಳುದು, ನಮ್ಗೆ ಟಿಕೆಟ್ ಸಿಗ್ತಾ ಇಲ್ಲ. ಆಕ್ಚುಲಿ ಟ್ರೈ ಮಾಡಿದ್ವಿ ಇಲ್ಲಿ, ನಾನು ಸಾನ್ವಿ ಮತ್ತೆ ರಿಷಬ್ಗೆ ಕೂಡ ಕಾಲ್ ಮಾಡಿದ್ವಿ, ಅವ್ರಿಗೂ ಸಿಗ್ತಿಲ್ಲ ಟಿಕೆಟ್. ಸೊ ಎಲ್ಲರೂ ದಯವಿಟ್ಟು ನೋಡಿ, ಕನ್ನಡ ಮೂವೀಸ್ ನ ಥಿಯೇಟರ್ಗೆ ಹೋಗಿ ನೋಡಿ. ಯಾಕೆಂದ್ರೆ ಸುಮಾರು ಜನ ಈ ಯೂಟ್ಯೂಬ್ ಮೇಲೆ ಬಂದು ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಥಿಯೇಟರ್ಗೆ ಹೋಗಕ್ ಆಗ್ತಿಲ್ಲಲ್ಲ, ಸೊ ತುಂಬಾ ಚೆನ್ನಾಗಿತ್ತು ಮೂವಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತ್ಗೆ ಹೇಳ್ತಾ ಇದ್ದೇನೆ ಇನ್ಫ್ಯಾಕ್ಟ್. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನೋಡಿ. ಟಿಕೆಟ್ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗ್ಬೋದು, ಗೊತ್ತಾಗ. ಓಕೆ, ಎಷ್ಟು ಜನ ಕಲ್ತಾ ಇರ್ತೀರಿ ಹೇಳಿದ? ಸುಮಾರು ಜನ ನಿಮ್ಗೆ ಹಾಯ್ ಹೇಳಿದ್ದಾರೆ. ಎಸ್ಪೆಷಲಿ ರಜಸ್, ವಿಶ್ವಾಸ್ ಮತ್ತೆ ಕೀರ್ತಿ ಅನ್ನೋರು ತುಂಬಾ ಹಾಯ್ ಕಳಿಸ್ತಾರೆ. ಅವ್ರ ಹೆಸರು ಹೇಳ್ಬಿಡಿ, ರಜಸ್, ವಿಶ್ವಾಸ್, ಕೀರ್ತಿ ಅಂತ. ರಾಜೇಶ್, ವಿಶ್ವಾಸ್ ಅಂಡ್ ಕೀರ್ತಿ, ಹಾಯ್. ಬೈ ದ ವೇ ಲಾಸ್ಟ್ ಅಲ್ಲಿ ಒಂದೇ ಒಂದು ಇನ್ಸಿಡೆಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಹೀಗೆ ಬೆಂಗಳೂರಿನ ಒಂದು ವೆರಿ ಪಾಪ್ಯುಲರ್ ಮಾಲ್ಗೆ ಕಾಲ್ ಮಾಡ್ತಾರೆ, ಗೋಲ್ಡ್ ಕ್ಲಾಸ್ಗೆ ನನಗೆ ಟಿಕೆಟ್ಸ್ ಬೇಕಂತ. ಯಾರು ನಮ್ಮ ಸಾನ್ವಿ, ಇಲ್ಲ ಮೇಡಮ್ ಟಿಕೆಟ್ಸ್ ಖಾಲಿ ಅಂತ ಹೇಳಿದ್ರು. ಸರ್ ನಾನು ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್ ಅಂತ ಇವರೇ ಹೇಳಿದ್ರು. ಆಮೇಲೆ ಏನಿದ್ರು ಇಲ್ಲ ಮೇಡಮ್ ಸಿಗಲ್ಲ. ಸೊ ಪ್ಲೀಸ್ ಎಲ್ಲರೂ ಟಿಕೆಟ್ಸ್ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡಿ. ಮತ್ತೆ ನಾಳೆ ಸಿಕ್ಕಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡಿ, ನಾಳೆ ಸಿಕ್ಕಿಲ್ಲ ಅಂದ್ರೆ ಆಚೆ ನಾಡಿ ಟ್ರೈ ಮಾಡಿ, ಆಚೆ ನಾಡಿ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಆಚೆ ನಾಡಿ ಟ್ರೈ ಮಾಡಿ.